ಆತ್ಮೀಯ ಪತ್ರಿಕಾ ಮಿತ್ರರೇ, ತುಮಕೂರು ನಗರದಲ್ಲಿ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಅಕ್ರಮವಾಗಿ ಜಮೀನನ್ನು ನೋಂದಣಿ ಮಾಡೋದನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಅಂದು ನೋಂದಣಿ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರಿ. ತಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಘಟನೆ ನಡೆದಿದ್ದು ತಮಗೆ ಜ್ಞಾಪಕ ಇದೆ. ಏನು ಕಾಂಗ್ರೆಸ್ ಭವನಕ್ಕೆ ಅಂತ ಇವರು ನೋಂದಣಿ ಮಾಡಿದ್ದಾರೆ, ಅದಕ್ಕೆ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ರಾಜೀವ್ ಗಾಂಧಿ ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಗೆ ಈ ಒಂದು ಜಮೀನು ಮಂಜೂರು ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೋಗಿದೆ. ಅದು ಡಾಕ್ಯುಮೆಂಟ್ ನಂಬರ್ 1 ಇಲ್ಲಿ ತಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆಯಲ್ಲಿ ಅದರಲ್ಲಿ ರಾಜೀವ್ ಗಾಂಧಿ ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅದಕ್ಕೆ ಅಂತ ಹೇಳಿ ಸಂಸ್ಥೆಗೆ ಅಂತ ಕೇಳಿರ್ತಕ್ಕಂಥದ್ದು. ಅದೇ ಒಂದು ಕ್ಯಾಬಿನೆಟ್ಟಲ್ಲಿ ಅವರು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಾದ್ರೆ ಅದು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇವರಿಗೆ ಅಂತ ಹೇಳಿ ಮಂಜೂರಾಗಿದೆ. ಜಿಲ್ಲೆಯಿಂದ ಪ್ರಸ್ತಾವನೆ ಹೋಗಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ, ಬಟ್ ಕ್ಯಾಬಿನೆಟಲ್ಲಿ ಆಗಿರ್ತಕ್ಕಂಥದ್ದು ಡಾಕ್ಯುಮೆಂಟ್ ನಂಬರ್ 1 ಇದೆ, ಅದರಲ್ಲಿ ಹೈಲೈಟ್ ಮಾಡಿದೆ ನೋಡಿ, ಕೊನೆ ಅದರಲ್ಲಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಭವನಕ್ಕೆ ಅಂತ ಹೇಳಿ. ಇದು ಮೊದಲನೇ ಮಿಸ್ಟೇಕು. ಅದಾದಮೇಲೆ ಈ ಒಂದು ಜಾಗವನ್ನು 1943ರಲ್ಲಿ ಮೈಸೂರು ರಾಜರು 2 ಎಕರೆ ಜಾಗವನ್ನು ಈ ಕಸ ಹಾಕೋದಕ್ಕೆ ಅಂತೇಳಿ ರಿಸರ್ವ್ ಇಟ್ಟಿರ್ತಕ್ಕಂಥ ಜಾಗ ಇದು. ತುಮಕೂರಿನ ಕಸ ಹಾಕೋದಕ್ಕೆ ಅಂತೇಳಿ ರಿಸರ್ವ್ ಇರ್ತಕ್ಕಂಥ ಜಾಗ ರೈತರ ಜಾಗ ಆಗಿರೋದ್ರಿಂದ ಈ ಒಂದು ಜಾಗದ ಬಗ್ಗೆ ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ಅದಕ್ಕೆ ಒಂದು ಸ್ಟೇ ಇದೆ 87/1ಕ್ಕೆ, 87/2ಕ್ಕೆ ತುಮಕೂರು ನ್ಯಾಯಾಲಯದಲ್ಲೂ ಆ ಕೇಸ್ ನಡೀತಾ ಇದೆ. ಇಷ್ಟಾದರೂ ಕೂಡ ತರಾತುರಿಯಲ್ಲಿ ಇದನ್ನು ಕಾಂಗ್ರೆಸ್ ಭವನಕ್ಕೆ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಯಾವುದೇ ಒಂದು ಜಮೀನು ರಿಜಿಸ್ಟರ್ ಆಗಬೇಕಾದ್ರೆ ಅದು ಸರ್ವೆ ಸ್ಕೆಚ್ ಆಗಬೇಕು, ಒಟ್ಟಿಗಿದ್ರೆ ಸರ್ವೆ ಸ್ಕೆಚ್ ಆಗಬೇಕು, ಅದು ಪೋಡ್ ಆಗಬೇಕು, ಸಪ್ರೇಟ್ ಸ್ಕೆಚ್ ಆಗಬೇಕು, ಅದಾದಮೇಲೆ ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ ಆಗಿರೋಂಥದ್ದು ಯಾವುದು ಈಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದ್ದರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಲಿ ನಗರ ಪ್ರದೇಶದಲ್ಲಿದ್ದರೆ, ಹೊರಗಡೆ ಇದ್ದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಇದ್ದ ಅದು ಮಂಜೂರಾತಿಯಾಗಿ ನಕ್ಷೆ, ಆಮೇಲೆ ಅದಕ್ಕೆ ಈ ಸ್ವತ್ತು ಮಾಡೋಂಥದ್ದು ಕಾನೂನಲ್ಲಿ ಅವಕಾಶ ಇರೋದು. ಇವರು ತರಾತುರಿಯಲ್ಲಿ ಅದನ್ನು ರೆವಿನ್ಯೂ ಲ್ಯಾಂಡು ಸ್ಕೆಚ್ ಆಗಿಲ್ದಿದ್ರು ಕೂಡ ಈ ಸ್ವತ್ತನ್ನು ಮಾಡಿ ಓನ್ಲಿ ಟು ಅಸಿಸ್ಟ್ ರಿಜಿಸ್ಟ್ರೇಷನ್ ಈ ಸ್ವತ್ತಿಲ್ದಲೇ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ತರಾತುರಿಯಲ್ಲಿ ಯಾವುದೇ ದಾಖಲೆ ಇದ್ದರೂ ಕೂಡ ಅದನ್ನು ಈ ಸ್ವತ್ತು ಮಾಡಿ ಅದನ್ನು ಕಾಂಗ್ರೆಸ್ ಭವನಕ್ಕೆ ನೋಂದಣಿ ಮಾಡಿರ್ತಕ್ಕಂಥದ್ದು. ಅದನ್ನು ಈ ಮಹಾನಗರ ಪಾಲಿಕೆಯವರು ಈ ಸ್ವತ್ತನ್ನು ಮಾಡಿದ್ದಾರೆ. ಸಂಪುಟದಲ್ಲಿ ಏನು ಹೇಳಿದೆ, 5% ಹಣವನ್ನು ವ್ಯಾಲ್ಯೂಯೇಷನ್ಗೆ 5% ಕಲೆಕ್ಟ್ ಮಾಡಿ ಈ ಸಂಸ್ಥೆಗೆ ಕೊಡಬೇಕು ಅಂತ ಮಾಡಿರೋದು. ಅಲ್ಲೂ ಲೋಪ ಆಗಿದೆ. ನಾವು ಗೈಡ್ಲೈನ್ ವ್ಯಾಲ್ಯೂ ಚೆಕ್ ಮಾಡಿದಾಗ ನಿಮ್ಗೆ ಕಾಪಿ ಹಾಕಿದ್ದೀನಿ, ಗೈಡ್ಲೈನ್ ಕಾಪಿನೂ ಹಾಕಿದ್ದೀನಿ. ಅದ್ರ ಪ್ರಕಾರ 1 ಚದರ ಮೀಟರ್ಗೆ 28,000 ರೂಪಾಯಿ ಇದೆ. ಅಲ್ಲಿ ಟೋಟಲ್ಲು 21,24 ಲಕ್ಷ ಆಗುತ್ತೆ ಒಟ್ಟು ಆಸ್ತಿ ಮೌಲ್ಯ. ಅದು ಸರ್ಕಾರಿ ಮೌಲ್ಯ. ನಾನು ಹೇಳ್ತಾ ಇರೋದು ಇಟ್ಸ್ ಗೈಡ್ಲೈನ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಅದ್ರದ್ದು 2ರಷ್ಟಿದೆ, 50-60 ಕೋಟಿ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂಗೆ ಹೋದರೆ. ಸರ್ಕಾರಿ ಗೈಡ್ಲೈನ್ ವ್ಯಾಲ್ಯೂನೇ 21 ಕೋಟಿ ಚಿಲ್ಲರೆ ಇದೆ ಆ್ಯಸ್ ಪರ್ ದಿ ಗೌರ್ಮೆಂಟ್ ರೆಕಾರ್ಡ್ಸ್. ಅವ್ರ ಪ್ರಕಾರ 27,587 ಚದರ ಮೀಟರ್ ಇದೆ, 28,000 1 ಚದರ ಮೀಟರ್ಗೆ ಗೈಡ್ಲೈನ್ ವ್ಯಾಲ್ಯೂ ಇರೋದು. ಅದರಂತೆ ಹೋದರೆ 21,24,36,000 ರೂಪಾಯಿ ವ್ಯಾಲ್ಯೂ ಆಗುತ್ತೆ. ಅದನ್ನು ಇವರು 5% ಅಂದರೆ 1,06,00,000ಕ್ಕೆ ರಿಜಿಸ್ಟರ್ ಆಗಬೇಕಾಗಿತ್ತದು. ಮತ್ತು ಸ್ಟಾಂಪ್ ಡ್ಯೂಟಿನ 8 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಇವರು 1,06,00,000 ಸರ್ಕಾರಕ್ಕೆ ಕಟ್ಟಬೇಕು, ಪ್ಲಸ್ 8 ಲಕ್ಷ ಚಿಲ್ಲರೆ ಸ್ಟಾಂಪ್ ಡ್ಯೂಟಿ ಕಟ್ಟಿ ರಿಜಿಸ್ಟರ್ ಮಾಡಿಸ್ಕೋಬೇಕು, ಮಾಡಿದ ಕಾನೂನು ರೀತಿ ಆಗಿದ್ದರೆ. ಇಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ಕೇವಲ 17 ಲಕ್ಷಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ, 95,200 ರೂಪಾಯಿ ಸ್ಟಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಈ ಒಂದು ಅಕ್ರಮದಲ್ಲಿ. ಈಗಾಗಲೇ ಸರ್ಕಾರ ನೋಂದಣಿ ಇಲಾಖೆ ಅಂದರೆ ಸಬ್ ರಿಜಿಸ್ಟರ್ ಆಫೀಸು ನೋಂದಣಿ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲ ಸೇಲ್ ಡೀಡ್ ಆಗಬೇಕು, ಇಲ್ಲ ಗಿಫ್ಟ್ ಡೀಡ್ ಆಗಬೇಕು, ಇಲ್ಲ ಟ್ರಾನ್ಸ್ಫರ್ ಡೀಡು, ವಿಲ್ಲು, ಈ ಥರದ್ದನ್ನು ರಿಜಿಸ್ಟರ್ ಮಾಡೋಕ್ಕೆ ಅವ್ರಿಗೆ ರಿಜಿಸ್ಟ್ರೇಷನ್ ಆ್ಯಕ್ಟ್ ಸೆಕ್ಷನ್ 1908 ಸೆಕ್ಷನ್ 17 ಪ್ರಕಾರ ಇವರು ಯಾವುದೇ ಕಾರಣಕ್ಕೂ ಮಂಜೂರಾತಿ ಪತ್ರವನ್ನು ರಿಜಿಸ್ಟರ್ ಮಾಡೋಂಗಿಲ್ಲ. ಇವರು ನಿಮಗೆ ಕ್ರಯಪತ್ರನೂ ಹಾಕಿದ್ದೀವಿ ನಾವು, ಮಂಜೂರಾತಿ ಪತ್ರ ರಿಜಿಸ್ಟರ್ ಮಾಡೋಕ್ಕೆ ಇವ್ರಿಗೆ ಅವಕಾಶ ಇಲ್ಲ ಅನ್ನೋ ಕಾಪಿನೂ ಹಾಕಿದ್ದೀವಿ ನಿಮಗೆ ಕೊಟ್ಟಿರ್ತಕ್ಕಂಥ ದಾಖಲೆಯಲ್ಲಿ. ಅದ್ರ ಪ್ರಕಾರ ಅವರು ರಿಜಿಸ್ಟ್ರೇ ಮಾಡೋಂಗಿಲ್ಲ. ಇಲ್ಲ ಸೇಲ್ ಡೀಡ್ ಅಂತ ಮಾಡಬೇಕು, ಇಲ್ಲ ಗಿಫ್ಟ್ ಡೀಡ್ ಮಾಡಬೇಕು, ಇಲ್ಲ ಲೀಸ್ ಡೀಡ್ ಮಾಡಬೇಕು, ಅವ್ರಿಗಿರೋ ಅಂಥ ಅಧಿಕಾರ. ಇವರು ಮಂಜೂರಾತಿ ಪತ್ರವನ್ನು ಕಾನೂನು ಉಲ್ಲಂಘನೆ ಮಾಡಿ ನೋಂದಣಾಧಿಕಾರಿಗಳು ಕಾಂಗ್ರೆಸ್ ಈ ಸರ್ಕಾರದ ಒತ್ತಾಯಕ್ಕೆ ಬಂದು ರಿಜಿಸ್ಟರ್ ಮಾಡಿದ್ದಾರೆ. ಏನು ಯಾವುದನ್ನು, ಈ ಒಂದು ಜಾಗವನ್ನು. ಈಗಾಗಲೇ
ಇದೇ ಥರದ ಒಂದು ಕೇಸು ಹುಬ್ಳಿ ಧಾರವಾಡದಲ್ಲಿ ಆಗಿತ್ತು. ಹುಬ್ಳಿ ಧಾರವಾಡದಲ್ಲಿ ಈ ಥರ ನಗರ ಪಾಲಿಕೆ ಸೇರಿದಂಥ ಜಾಗವನ್ನು ಇವರು ಕಾಂಗ್ರೆಸ್ ಭವನಕ್ಕೆ ರಿಜಿಸ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಅದಾಗಲೇ ಹೈಕೋರ್ಟಲ್ಲಿ ಸ್ಟೇ ಇದೆ. ಹೈಕೋರ್ಟ್ ಸ್ಟೇ ಕಾಪಿನೂ ಕೂಡ ಹಾಕಿದ್ದೀವಿ ನಾವು, ಹೈಕೋರ್ಟಲ್ಲಿ ಸ್ಟೇ ಇದೆ. ಸೊ ಇಷ್ಟೆಲ್ಲ ಅವಾಂತರ ನಡುವೆ ರೈತ ಏನು ಕೇಸ್ ಹಾಕಿದ್ದ ಅವನು ಪ್ರಧಾನಮಂತ್ರಿಯವರಿಗೆ ಒಂದು ಲೆಟ್ರ್ ಬರೀತಾನೆ. ಸೊ ನನಗೆ ಹಿಂಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಜಮೀನನ್ನು ನಗರ ಪಾಲಿಕೆಯವರು ಅದನ್ನು ಅಕ್ರಮವಾಗಿ ತಗೊಂಡು ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಪತ್ರ ಬರೀತಾನೆ. ಆ ಪತ್ರಕ್ಕೆ ಪ್ರಧಾನಮಂತ್ರಿಯವರ ಕಚೇರಿಯಿಂದ ವಾಪಸ್ಸು ಬಂದಿದೆ, ಲೆಟ್ರ್ ಬಂದಿದೆ, ಅದನ್ನು ತಮ್ಗೆ ಹಾಕಿದ್ದೀನಿ, ಕಾಪಿಲಿದೆ. ಸೊ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಟ್ರಸ್ಟ್ಗಳಿಗೆ, ಪ್ರೈವೇಟ್ ಯಾವುದು ನಮ್ಮ ರಾಜ್ಯದಲ್ಲಿ ನೋಂದಣಿ ಆಗಿರ್ತಕ್ಕಂಥ ಯಾವುದೇ ಪ್ರೈವೇಟ್ ಟ್ರಸ್ಟ್ಗಳಿಗೆ ನಾವು ಈ ಜಮೀನನ್ನು ಕೊಡೋದು ಬರೋದಿಲ್ಲ. ಆಲ್ ಕರ್ನಾಟಕ ಟ್ರಸ್ಟ್ ಆರ್ ರಿಜಿಸ್ಟರ್ಡ್ ಅಂಡರ್ ಇಂಡಿಯನ್ ಟ್ರಸ್ಟ್ ಆಕ್ಟ್ 1982 ವಿಚ್ ರೆಗ್ಯುಲೇಟ್ಸ್ ಓನ್ಲಿ ಪ್ರೈವೇಟ್ ಟ್ರಸ್ಟ್. ಸೊ ಕಾಂಗ್ರೆಸ್ ಭವನ್ ಇಸ್ ಎ ಟ್ರಸ್ಟ್, ಇಟ್ ಈಸ್ ಆಲ್ಸೋ ಎ ಪ್ರೈವೇಟ್ ಟ್ರಸ್ಟ್. ಇದು ಕ್ಲಿಯರ್ ಆಗಿ ಈ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಇದ್ರ ಮೇಲೆ ಏನಿದಾಗಿದೆ ರಿಪೋರ್ಟ್ ಕೊಡಿ ಅಂತ ಹೇಳಿ ಪ್ರಧಾನಮಂತ್ರಿಯವ್ರ ಕಚೇರಿಯಿಂದನೇ ಬಂದಿದೆ ಲೆಟ್ರು. ಯಾವಾಗ ಒಂದನೇ ತಾರೀಕು ಜುಲೈನಲ್ಲಿ ಬಂತು, ಇದು ಇಶ್ಯೂ ಆದರೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿ ತರಾತುರಿಯಲ್ಲಿ ಕಾನೂನು ಬಾಹಿರವಾಗಿ ಇದನ್ನು ಈ ಸ್ವತ್ತನ್ನು ತೆಗೆದು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಇಲ್ಲರೂ ಕೂಡ, ಮಂಜೂರಾತಿ ಪತ್ರ ಅಂತ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಈ ನೋಂದಣಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ಅವಕಾಶ ಇಲ್ಲದಿದ್ರೂ ಕೂಡ ಅದನ್ನು ಓವರ್ಲುಕ್ ಮಾಡಿ ಅವ್ರಿಗೆ ಈ ಒಂದು ರಿಜಿಸ್ಟರ್ನ ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳಿಂದ ಲೆಟ್ರ್ ಬಂದರೂ ಕೂಡ ಇದು ಉಲ್ಲಂಘನೆ ಆಗಿದೆ, ಇದು ಟ್ರಸ್ಟ್ಗೆ ಹಿಂಗೆ ಕೊಡೋಕ್ಕೆ ಬರೋದಿಲ್ಲ ಅಂತ. ಸೊ ಇದು ಈ ಒಂದು ಸರ್ಕಾರದಲ್ಲಿ ನಡೀತಿರ್ತಕ್ಕಂಥದ್ದು. ಸೊ ಇದು ನಾವು ಈಗಾಗಲೇ ಕಾನೂನು ರೀತಿ ಏನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಾನೂನು ಸೆಲ್ ಈಗಾಗಲೇ ಅದನ್ನು ಯೋಚನೆ ಮಾಡ್ತಿದೆ. ಇದರ ಜೊತೆಗೆ ನಾವು ಈ ಥರ ಮಾಡ್ತಿರೋದು ತಪ್ಪು, ರಿಜಿಸ್ಟ್ರೇಷನ್ ಮಾಡಬೇಡಿ, ನೀವು ಕಾನೂನಿಗೆ ಸರಿಪಡಿಸ್ಕೊಂಡು ಮಾಡಿಕೊಡಿ. ನಮಗೆ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಎಲ್ಲ ಪರಮಾಧಿಕಾರ ಇದೆ ಜಮೀನು ಕೊಡೋದು ಅಂತಲೇ ಆದರೆ ಅದನ್ನು ಕಾನೂನು ರೀತಿ ಮಾಡಿ ಅಂತಕ್ಕಂಥ ಒತ್ತಾಯ ಪ್ಲಸ್ ಮನವಿಯನ್ನು ನಾವು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಕೊಡೋಕ್ಕೆ ಹೋದ್ವಿ. ನಾವು ನಮ್ಮೆಲ್ಲ ನಾಯಕರು ಹೋದಂಥ ಸಂದರ್ಭದಲ್ಲಿ ತುಮಕೂರಿನ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಜಯನಗರ ಸಬ್ ಇನ್ಸ್ಪೆಕ್ಟ್ರು, ಕೆಲವು ಪೊಲೀಸ್ ಅಧಿಕಾರಿಗಳು ಯಾವುದೇ ಮುಲಾಜು ನೋಡಿದೆ ನಮ್ಮನ್ನು ನಾಗರಿಕರು ಅನ್ನತಕ್ಕಂಥ ಪ್ರಜ್ಞೆನೂ ಇಲ್ದಲೆ ಅವರು ನಡ್ಕೊಂಡಂಥ ರೀತಿ ನೀವು ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡಿದ್ದೀವಿ. ಆ ವಿಡಿಯೋದಲ್ಲಿ ನೋಡಿದ್ದೀವಿ ನಾವು ಯಾವ ರೀತಿಯ ಒಂದು ಮೃಗೀಯ ವರ್ತನೆಯನ್ನು ಈ ಒಂದು ಪೊಲೀಸ್ ಇಲಾಖೆ ಮುಖಾಂತರ ಮಾಡಿಸಿದ್ರು ಅಂತ. ಸೊ ಆ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಈ ಒಂದು ಅವರ ಕೃತ್ಯವನ್ನು ಖಂಡಿಸ್ತದೆ. ಏನು ಕಾನೂನು ಬಾಹಿರವಾಗಿ ರಿಜಿಸ್ಟರ್ ಮಾಡಿದ್ದಾರೆ ನೋಂದಣಾಧಿಕಾರಿಗಳು, ಅವ್ರ ವಿರುದ್ಧನೂ ಕೂಡ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈ ಒಂದು ಏನು ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಮಾಜಿ ತುಮಕೂರು ನಗರ ಅಧ್ಯಕ್ಷರಾದ ಹನುಮಂತರಾಜು, ನಮ್ಮ ಈಗ ಹಾಲಿ ಅಧ್ಯಕ್ಷರಾದಂಥ ಧನುಷ್ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಇವಾಗ ನಮ್ಮ ಇದರಲ್ಲಿ ಸೆಷನ್ ನಡೀತಾ ಇರೋದ್ರಿಂದ 23 ಕಳೆದ ಮೇಲೆ ಇದರವಾಗಿ ಈ ಒಂದು ಇಲಾಖೆಯ ವಿರುದ್ಧ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ತದೆ. ಅಲ್ಲ, ಆ ವಿಚಾರವನ್ನು ಇವತ್ತು ಬರುತ್ತೆ. ಕ್ವಶನ್ ಈಗ ಆಲ್ರೆಡಿ ಹಾಕಿದ್ದಾರೆ, ಇವತ್ತು ಬರ್ಬೋದು. ಮೊನ್ನೆ ಯಾವುದೋ ಕ್ವಶನ್ಗೂ ಅದು ಒಂದು ಚರ್ಚೆ ಆಯಿತು. ಇವತ್ತು ಅವರು ಒಂದು ಕಾಲಿಂಗ್ ಅಟೆನ್ಷನ್ ಹಾಕಿದಾರಂತೆ. ಇವತ್ತು ಬಂದರೆ ಅಲ್ಲೂ ಕೂಡ ಚರ್ಚೆ ಆಗುತ್ತೆ ಈ ವಿಚಾರದ ಬಗ್ಗೆ. ಹೌದು, ಅಲ್ಲ ಯಾರಿಗೆ ಕೊಟ್ಟು ಬಂದಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದು ತುಮಕೂರು ನಗರದಲ್ಲಿ ಈ ರೀತಿಯ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಸರ್ಕಾರಕ್ಕೂ ನಷ್ಟ, ರಿಜಿಸ್ಟ್ರೇಷನ್ ಫೀಸು ಹೋಯ್ತು, ಕೋಟ್ಯಾಂತರ ರೂಪಾಯಿ ಆಸ್ತಿ. ಇವಾಗ ಆಸ್ ಪರ್ ದಿ ಗೌರ್ಮೆಂಟ್ ರೆಕಾರ್ಡ್ಸೇನೆ ಅದು 22-23 ಕೋಟಿ ರೂಪಾಯಿ ಆಸ್ತಿ ಗೈಡ್ಲೈನ್ ವ್ಯಾಲ್ಯೂ ಪ್ರಕಾರ. ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅವರು ಕಾಂಗ್ರೆಸ್ನವರು ಒಂದು ಅರ್ಜಿ ಕೊಡ್ತಾರೆ ಟೂಡಾಗೆ, ನಮಗೆ 87/2ರಲ್ಲಿ CA ನಲ್ಲಿ 2 ಎಕರೆ ಕೊಡಿ ಅಂತ. CA ಯಾವಾಗ ಬರುತ್ತೆ? ಅಲ್ಲಿ ಕನ್ವರ್ಷನ್ ಆಗಿ ಲೇಔಟಲ್ಲಿ ಬಿಟ್ಟರೆ ನಾವು ಸಿವಿಲ್ ಅಮ್ಯುನಿಟೀಸ್ಗೆ ಕೊಟ್ಟಂಥ ಜಾಗ ಅದು CA ಅಂತ ಕನ್ಸಿಡರ್ ಆಗುತ್ತೆ. ಕೊಡಲಿ, CA ನಲ್ಲಿ ಅವ್ರು ಜಾಗ ಕೇಳಿದ್ರೆ ಅವ್ರು ದುಡ್ಡು ಕಟ್ಸ್ಕೊಂಡು ಕೊಡೋದು ನಮ್ದು ಏನು ತಕರಾರಿಲ್ಲ. ಯಾರು ಬೇಕಾದ್ರೂ ಸಂಘ ಸಂಸ್ಥೆಗಳು ಕೇಳ್ಬೋದು, ತಗೊಳ್ಳಿ. ಬಟ್ ಇಲ್ಲಿ CAನೇ ಅಲ್ಲ, ಇದು ರೈತರ ಜಾಗ 2 ಎಕರೆ. ಈ ಜಾಗವನ್ನು ಏಕಾಏಕಿ ಅವ್ರಿಗೆ ಕಾಂಗ್ರೆಸ್ ಭವನ ಅಂತ ಅದು ನಾವು ಟೈಲರಿಂಗು ಮತ್ತು ಇದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅರ್ಜಿ ಸಲ್ಲಿಸಿರೋದು ಅವರು ಕಾಂಗ್ರೆಸ್ ಭವನದಲ್ಲಿ. ಈಗಾಗಲೇ 1960ನೇ ಇಸ್ವಿಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಭವನಕ್ಕೆ ಜಾಗ ಅಲಾಟ್ ಮಾಡಿದ್ದಾರೆ ಸರ್ಕಾರ. ಈಗೇನು ಜನತಾದಳ ಆಫೀಸ್ ಇದೆ ಅದು ಹಿಂದೆ ಕಾಂಗ್ರೆಸ್ ಭವನ ಅಂತ ಅಲಾಟ್ ಮಾಡ್ತೀವಿ. ಯಾವ ಟೈಲರಿಂಗು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ದು ನಾವ್ಯಾರು ನೋಡಲಿಲ್ಲ. ಯಾವ ಉದ್ದೇಶ ಹೇಳಿ? ಕಾನೂನು ಬಾರವಾಗಿ ತುಮಕೂರು ನಗರದ ಅತ್ಯಂತ ಬೆಲೆ ಬಾಳುವ ಜಮೀನನ್ನು ಲಪ್ಟಾಯಿಸಕ್ಕೆ ಕೊಟ್ಟಿರ್ತಕ್ಕಂಥ ಈ ಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತದೆ. ಇದೇನಾದರೂ ಇದ್ದರೆ ಎಷ್ಟೋ ಜನ ಪೌರ ಕಾರ್ಮಿಕರಿರ್ಬೋದು, ಎಷ್ಟೋ ಜನ ಅನೇಕರು ಮನೆ ಇಲ್ದಲೆ, ಸೈಟ್ ಇಲ್ದಲೆ, ಜಾಗ ಇಲ್ದಲೆ ಇದ್ದಾರೆ. ಅಂಥವ್ರಿಗೆ ಮಾಡಿಕೊಟ್ಟಿದ್ರೆ ಯಾರು ಬೇಡ ಅಂತಿರಲಿಲ್ಲ. ಅದು ಅಕ್ರಮವಾಗಿ ಇಂಥ ಆಸ್ತಿನ ರೈತಂದು
ಅಕ್ವಿಷನ್ ಮಾಡಿ ಒಂದು ಕಾನೂನು ಏನು ಹೇಳುತ್ತೆ, ಅದು ಅಕ್ವಿಷನ್ ಅಕಸ್ಮಾತ್ ಮಾಡಿದ್ರು ಕೂಡ ಯಾವುದಕ್ಕೆ ಅಕ್ವಿಷನ್ ಮಾಡಿದೀವಿ ಅದಕ್ಕೆ ಬಳಕೆ ಆಗದಿದ್ರೆ ಅದನ್ನು ರೈತರಿಗೆ ಡಿನೋಟಿಫೈ ಮಾಡ್ಬೋದು ಅನ್ನೋದು ಕಾನೂನಿದೆ, ತಮಗೆಲ್ಲ ಗೊತ್ತಿದೆ. ಅದು ಬಳಕೆ ಇದಾಗಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು, ಅಕ್ವಿಷನ್ ಆಗಿರ್ತಕ್ಕಂಥದ್ದು ಕಸ ಹಾಕೋದಕ್ಕೆ ಯಾವುದು ಬೇಕಾದಷ್ಟು ಡಿನೋಟಿಫೈ ಮಾಡೋಕೆ ಅದು ಕೋರ್ಟ್ ಆರ್ಡ್ರೇ ಇದೆ. ಕೋರ್ಟ್ ಆರ್ಡರ್ ಬೇಕಾದಷ್ಟು ಬೆಂಗಳೂರಲ್ಲಿ ಆಗಿದ್ದಾವೆ, ಡಿನೋಟಿಫೈ ಆಗಿದ್ದಾವೆ. ತುಮಕೂರಲ್ಲಿಲ್ಲ, ತುಮಕೂರಲ್ಲಿ ಆ ಥರ ಬಂದಿಲ್ಲ ಇನ್ನೂ. ಬೇಕಾದಷ್ಟು ಯಾವ ಪರ್ಪಸ್ಗೆ ದಿ ಗೌರ್ಮೆಂಟ್ ವಿಚ್ ಈಸ್ ಅಕ್ವೈರ್ಡ್ ಪ್ರೈವೇಟ್ ಲ್ಯಾಂಡ್ ಫಾರ್ ದಿ ಪರ್ಟಿಕ್ಯುಲರ್ ಪರ್ಪಸ್, ಇಟ್ ಮಸ್ಟ್ ಬಿ ಯುಟಿಲೈಸ್ ಫಾರ್ ದ ಸೇಮ್ ಪರ್ಪಸ್, ಅದರ್ವೈಸ್ ಇಟ್ ಕ್ಯಾನ್ ಬಿ ಡಿನೋಟಿಫೈಡ್. ಇದು ಕೋರ್ಟ್ ಆದೇಶನೇ ಇದೆ. ಅದ್ರ ಪ್ರಕಾರನೇ ಸರ್ಕಾರಕ್ಕೆ ರೈತರಿಗೆ ವಾಪಸ್ ಕೊಡ್ಬೋದು ಸರ್ಕಾರ, ಅದನ್ನ ಪರ್ಟಿಕ್ಯುಲರ್ ಪರ್ಪಸ್ಗೆ ಯೂಸ್ ಮಾಡಿಲ್ಲ ಅಂದರೆ. ಇದು ಕಸ ಹಾಕಕ್ಕೆ ಅಂತ ಕೊಟ್ಟಿರೋ ಪರ್ಪಸ್ನ ಇದು ಕಾಂಗ್ರೆಸ್ ಭವನಕ್ಕೆ ಏನು ಕೊಡೋಕ್ಕೆ ಬರುತ್ತೆ? ಕಾನೂನು ರೀತಿ ಕೊಡೋದ್ರಲ್ಲಿ ಸರ್ಕಾರಕ್ಕೆ ರೈಟ್ಸ್ ಇದೆ, ನಮ್ಮ ತಕರಾರಿಲ್ಲ, ಕೊಡಲಿ ರೈಟ್ಸ್, ಅದ್ರ ಪ್ರಕಾರ ಕೊಡಲಿ. ಹಾಂ, ಒಬ್ಬ ರೈತನ ಆಸ್ತಿಯನ್ನು ಸಾರ್ವಜನಿಕ ಆಸ್ತಿ ಬಳಕೆ ಮಾಡಬೇಕಾದ್ರೆ ಕಾನೂನು ರೀತಿ ಅದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ಅದನ್ನು ಅಕ್ವಿಷನ್ ಮಾಡಿ ನೋಟಿಫಿಕೇಶನ್ ಮಾಡಿ ತಗೊಂಡು ಕೊಡೋದು ನಮ್ಮ ತಕರಾರಿಲ್ಲ, ಎಲ್ಲದೂ ಕೊಡಲೇಬೇಕು. ಎಲ್ಲ ಆಸ್ತಿ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಏನು ಡೆವಲಪ್ಮೆಂಟ್ ಮಾಡಬೇಕಾದ್ರೂ ಆ ಪ್ರೊಸೀಜರ್ ಇದೆ. ಅದೇ ಇದು ಯಾವುದೇ ಪ್ರೊಸೀಜರ್ನಲ್ಲಿ ಫಾಲೋ ಆಗಿಲ್ಲ. ಒಬ್ಬ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಅದು ಒಳ್ಳೆ ಕಾಸ್ಗೆ ಯೂಸ್ ಆಗ್ತಾ ಇಲ್ವಲ್ಲ. ಅದು ಯಾವುದೋ ಸರ್ಕಾರಿ ಪರ್ಪಸ್ಗೋ ಇನ್ಯಾವುದೋ ಪರ್ಪಸ್ಗೆ ಯೂಸ್ ಆಗಿದ್ರೆ ಯಾಕೆ ಹೇಳ್ತಿರಲ್ಲ ಅಕ್ವಿಷನ್ ಮಾಡಿ. ಇದು ಯಾವುದೋ ಇವರು ರಾಜಕೀಯ ಕಚೇರಿಗೆ ಕೊಟ್ರೆ ಸೊ ಇದು ಅಕ್ಷಮ್ಯ ಅಪರಾಧ. ಆಮೇಲೆ ಯಾವುದೇ ರೈತರು ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಎಷ್ಟೊಂದು ಕಡೆ ಇವಾಗ ರಸ್ತೆ ಮಾಡ್ತೀವಿ, ಬಿಲ್ಡಿಂಗ್ ಕಟ್ತೀವಿ, ಸರ್ಕಾರ ರೈತರ ಜಮೀನು ಅಕ್ವಿಷನ್ ಮಾಡ್ಕೊಂಡೇ ಮಾಡೋದು. ಆ ರೀತಿ ಯಾವುದೇ ಪ್ರೊಸೀಡಿಂಗ್ಸ್ ಇದಾಗಿಲ್ಲ. ಯಾವ ಪ್ರೈಮ್ ಮಿನಿಸ್ಟ್ರಿಂದ ಲೆಟ್ರ್ ಬಂತು, ಸೊ ಅದನ್ನು ಇಮಿಡಿಯೇಟಾಗಿ ತರಾತರಲ್ಲಿ ನೀವು ಈ ಸ್ವತ್ತು ನಿಮ್ಗೆ ಗೊತ್ತಿರ್ಬೋದು. ಇವತ್ತು ಮಹಾನಗರ ಪಾಲಿಕೆ ತುಮಕೂರಲ್ಲಿ ಇದು ಮೇಜರ್ ಇಶ್ಯೂ. ಇವತ್ತು ಈ ಸ್ವತ್ತು ಕಾನೂನು ಬಂದಮೇಲೆ ಒಬ್ಬ ಈ ಸ್ವತ್ತು ಬೇಕು ಅಂತ ಅರ್ಜಿ ಹಾಕಿದ್ರೆ 3 ತಿಂಗಳು 4 ತಿಂಗಳಾದರೂ ಈ ಸ್ವತ್ತು ಮಾಡ್ತಿಲ್ಲ. ಇದು ಒಂದೇ ದಿನಕ್ಕೆ ರೆವಿನ್ಯೂ ಲ್ಯಾಂಡ್ನ ಈ ಸ್ವತ್ತು ಮಾಡಿದ್ದಾರೆ. ನೀವು ಕೇಳಬೇಕು, ರೆವಿನ್ಯೂ ಲ್ಯಾಂಡ್ನ ಈ ಸ್ವತ್ತು ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ. ಈ ಸ್ವತ್ತು ಕೊಡಬೇಕಾದ್ರೆ ಅದು DC ಕನ್ವರ್ಷನ್ ಆಗಿರಬೇಕು, ಪ್ಲ್ಯಾನು ಟೂಡಾದಲ್ಲಿ ಅಪ್ರೂವ್ ಆಗಿರಬೇಕು, ಅದಾದಮೇಲೆ ಈ ಸ್ವತ್ತು ಮಾಡ್ತಕ್ಕಂಥದ್ದು. ಇದನ್ನು ಸರ್ ರೈತರ ಹೆಸರಲ್ಲಿ ಇವಲ್ಲೂ ರೈತರ ಹೆಸರಲ್ಲಿ ಪಾಣಿ ಇದೆ, 5 ಎಕರೆ ಚಿಲ್ಲರೆ, ಅದರಲ್ಲಿ 2 ಎಕರೆ ಸರ್ಕಾರಕ್ಕೆ ಕಸ ಹಾಕೋದಕ್ಕೆ ಅಂತ ಒಂದು ಪಾಣಿಲಿದೆ. ರೈತ ಶಿವಣ್ಣ ಪಾಣಿನೂ ಹಾಕಿದ್ದೀವಿ ನೋಡಿ, ಪಾಣಿನೂ ಹಾಕಿದ್ದೀವಿ. ಸತೀಶ್ ಮತ್ತು ಶಿವಣ್ಣ ಕೊಡಿ ಪಾಣಿ. ಯಾವತ್ತು ಸರ್ ಕ್ಯಾಬಿನೆಟ್ಟಲ್ಲಿ ಆಗಿ ಅವ್ನು ನಾಳೆ ಅರ್ಜಿ ಕೊಟ್ಟು ಕೋರ್ಟಲ್ಲಿ ಸ್ಟೇ ಇತ್ತು. ಅದು ಕೋರ್ಟಲ್ಲಿ ಸ್ಟೇ ಇದ್ದಾಗ ನಮ್ಮ ಭಾವನೆ ಏನು ಯಾವುದೇ 91/1 ಕೋರ್ಟಲ್ಲಿ ಇದೆ ಸರ್. ಕೇಸ್ ಈಸ್ ಪೆಂಡಿಂಗ್ ಇನ್ ಕೇಸ್ ಒಂದು ನಂಬರಲ್ಲಿ ಯಾವುದೇ ಕೇಸ್ ಪೆಂಡಿಂಗ್ ಇದ್ರು ನಾವೇ ಸಬ್ ರಿಜಿಸ್ಟರ್ಗೆ ಹೋದ್ರು ರಿಜಿಸ್ಟರ್ ಮಾಡಲ್ಲ. ಅಲ್ಲ, ಕೇಸ್ ಪೆಂಡಿಂಗ್ ಇದ್ರೂ ಮಾಡಲ್ಲ ಸರ್. ಯಾವುದೇ ಕಾರಣಕ್ಕೂ ವ್ಯಾಜ್ಯ ಇದ್ದಾಗ ರಿಜಿಸ್ಟರ್ ಮಾಡಲ್ಲ ಸರ್. ಅದು ಬೇಡ, ಅವರು ಮಂಜೂರಾತಿ ಪತ್ರನ ರಿಜಿಸ್ಟರ್ ಮಾಡೋಕ್ಕೆ ಕಾನೂನು ಅವಕಾಶ ಇಲ್ಲವಲ್ಲ. ಇವರು ಕ್ರಯ ಮಾಡಿಲ್ಲ, ಲೀಸ್ ಮಾಡಿಲ್ಲ, ಮಂಜೂರಾತಿ ಪತ್ರನ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ರಿಜಿಸ್ಟರ್ ಕಾಪಿ ಹಾಕಿದ್ದೀವಿ. ಸೊ ಅವ್ರಿಗೆ ಸಬ್ ರಿಜಿಸ್ಟರ್ ಕಾರ್ಪೊರೇಷನ್ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಕಾರ್ಪೊರೇಷನ್ ಅವರು ಕಾಂಗ್ರೆಸ್ ಭವನಕ್ಕೆ ಅಂತ ರಿಜಿಸ್ಟರ್ ಮಾಡಿರೋದು ಸರ್. ಸ್ವಾಧೀನದಲ್ಲಿಲ್ಲ, ಸ್ವಾಧೀನದಲ್ಲಿ ರೈತರ ಇದ್ದಾರೆ. ಇವರು ಸ್ವಾಧೀನ ಅವ್ರು ಬಿಡಲ್ಲ, ಅವ್ರು ಕೋರ್ಟಲ್ಲಿ ಫೈಟ್ ಮಾಡ್ತಿದ್ದಾರೆ. ಅವರು ಸ್ವಾಧೀನಕ್ಕೆ ಬಿಡಲ್ಲ. ಯಾಕೆ ಬಿಡಲ್ಲ? ಅವ್ರಿಗೆ ಮಂಜೂರಾತಿ ಪತ್ರ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆ ಕಾಪಿನೂ ಹಾಕಿದ್ದೀವಿ ಸರ್, ನೋಡಿ ಅದು ಗೊತ್ತಾಗುತ್ತೆ. ಕಾನೂನಲ್ಲಿ ಅವಕಾಶನೇ ಇಲ್ಲ, ಆದರೂ ಕೂಡ ಮಂಜೂರಾತಿ ಪತ್ರ ಅಂತ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಅದು ಏನೇ ಆದರೂ ಕಾನೂನನ್ನು ಗಾಳಿಗೆ ತೂರಿ. ಸ್ಟ್ಯಾಂಪ್ ಡ್ಯೂಟಿನೂ ಇಲ್ಲ, ಅದು ಕೊಡಬೇಕಾ 5% ಅಂದರೆ 1 ಕೋಟಿ ಚಿಲ್ಲರೆ ಆಗುತ್ತೆ, ಅದು ಇಲ್ಲ. ಎಲ್ಲದೂ ತೂರಿ ಇವ್ರ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಒಂದು ಕೃತ್ಯವನ್ನು ಮಾಡೋದು. ಇದಕ್ಕೆ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಳ್ಳೋದು. ಇವತ್ತು ನೀವು ವಿಡಿಯೋದಲ್ಲಿ ನೋಡಿದ್ರೆ ಯಾವ ಮಟ್ಟಿಗೆ ಅವರ ಒಂದು ನಡವಳಿಕೆ ಇತ್ತು. ಅವತ್ತು ಸಬ್ ರಿಜಿಸ್ಟರ್ ಆಫೀಸರ್ ಕಚೇರಿಯಲ್ಲಿ ಮನವಿ ಕೊಡೋಕೆ ಹೋದವ್ರಿಗೆ ಇದು ಮಾಡಬೇಡಿ, ಇದು ತಪ್ಪಾಗುತ್ತೆ, ಇದನ್ನು ಕಾನೂನು ರೀತಿ ಸರಿ ಮಾಡಿ ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ ಇತ್ತು ಅಷ್ಟೇ. ಅದನ್ನ ಇವಾಗೆಲ್ಲ ಇದೆಲ್ಲ DC ಅವ್ರ ಗಮನಕ್ಕೆ ಎಲ್ಲ ಗಮನಕ್ಕೂ ತಂದಿದೆ. ಇವತ್ತು ಚರ್ಚೆನೂ ಮಾಡೋದಕ್ಕೋಸ್ಕರ ನಮ್ಮ ಶಾಸಕರು ಹೋಗಿ ಕೊಟ್ಟಿದ್ದಾರೆ ಕಾಲಿಂಗ್ ಅಟೆನ್ಷನ್, ಅದೆಲ್ಲ ಆಗುತ್ತೆ. ಸೊ ಇದು ದಾಖಲೆಯನ್ನು ತಮ್ಮ ಮುಂದೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೀವಿ. ಬಟ್ ಏನು ಈ ಪೊಲೀಸ್ ದೌರ್ಜನ್ಯ ವಿರೋಧಿಸಿ ನಮ್ಮ ಶಾಸಕ ಬಂದ ಮೇಲೆ ಅವನ ಅಮಾನತ್ತು ಮಾಡೋವರೆಗೂ, ಏನು ನಮ್ಮ ಕಾರ್ಯಕರ್ತರ ಮೇಲೆ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿದ್ರು ಅದನ್ನು ಅಮಾನತು ಮಾಡೋವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ, ಇದು ಬಿಡೋದಿಲ್ಲ. ಸೊ ಇದಕ್ಕಿಂತ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಏನು ಈ ಥರ ಅಕ್ರಮವಾಗಿ ಖಾತೆಗಳು ಈ ಸ್ವತ್ತು ಮಾಡ್ತಿದ್ದಾರೆ ಅದನ್ನು ಕೂಡ ನಿಮ್ಮ ಗಮನಕ್ಕೆ ತಂದು ಯಾರಾದರೂ ಸಾರ್ವಜನಿಕರು ಹೋದರೆ 3 ತಿಂಗಳು 4 ತಿಂಗಳು ಈ ಸ್ವತ್ತು ಆಗಲ್ಲ. ಇದು 2 ದಿನಕ್ಕೆ ಈ ಸ್ವತ್ತು ಮಾಡಿದ್ದಾರೆ. ಯಾವುದೇ ದಾಖಲೆ ನೀವು ಈ ಸ್ವತ್ತು ತೆಗೆದು ನೋಡ್ಬೇಕು, ಅದರಲ್ಲೆಲ್ಲ ಏನು ಎಲ್ಲದಕ್ಕೂ ಎನ್ಎ ಗ್ಯಾಪ್ ಬಿಟ್ಟಿದೆ. ಈ ಸ್ವತ್ತು ಮಾತ್ರ ಆಗಿದೆ. ಏನಕ್ಕೆ? ಅಲ್ಲಿ ಒಂದು ರಿಜಿಸ್ಟರ್ ಆಗಬೇಕಾದ್ರೆ ಈ ಸ್ವತ್ತು ಬೇಕು. ಸೊ ಇದು
ಇವತ್ತಿನ ಈ ಒಂದು ಸರ್ಕಾರದಲ್ಲಿ ನಡೀತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಂಥದ್ದು ಆಗಬಾರ್ದು. ಈ ವಿಚಾರದಲ್ಲಿ ನಮ್ಮ ಉಚ್ಚಯ್ಯನವರು, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು, ಅಲ್ಲ ನಾವೀಗ ಹೋರಾಟ ಪ್ಲಾನ್ ಮಾಡಿ ಎಲ್ಲರ ಬೆಂಬಲವನ್ನು ತಗೊಂಡೆ ಹೋರಾಟ ಮಾಡ್ತೀವಿ. ಎಲ್ಲ ಜಿಲ್ಲಾ ಬಿಜೆಪಿ ಎಲ್ಲ ನಾಯಕರು ಇದಕ್ಕೆ ಹೋರಾಟ ಮಾಡ್ತಾರೆ. ಎಲ್ಲರೂ ಸರಿಗ ನಾವು ಪಕ್ಷದಿಂದ ಲೋಕಸಭಾ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಎಲ್ಲ ನಮ್ಮ ನಾಯಕರಿಗೂ ಹೋರಾಟದ ಬಗ್ಗೆ ಮಾಹಿತಿ ಕೊಟ್ಟು ಹೋರಾಟದ ದಿನಾಂಕ ತಿಳಿಸಿ ಕರಿತೀವಿ. ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅದು ಅವ್ರು ಯಾವ ಇದ್ರಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ಈಗ ಹೌದು ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಈಗ ಈ ಹೋರಾಟದಲ್ಲಿ ಎಲ್ಲ ಸಂಸದರಿರ್ಬೋದು, ಶಾಸಕರುಗಳಿರ್ಬೋದು, ಎಲ್ಲರೂ ಭಾಗವಹಿಸ್ತಾರೆ. ಪಕ್ಷ ಈ ಒಂದು ಹೋರಾಟಕ್ಕೆ ಕರೆ ಕೊಡುತ್ತೆ, ಅದಕ್ಕೆ ಎಲ್ಲರೂ ಭಾಗವಹಿಸ್ತಾರೆ. ಹೌದು, ನನಗೆ ಯಾಕೆ ತೊಂದರೆ ಆಗುತ್ತೆ? ಯಾಕೆ ತೊಂದರೆ ಆಗುತ್ತೆ? ಯಾಕೆ ಬರ್ತಾರೆ? ಇವಾಗ ಬರ್ಲಿಲ್ಲ ಅಂತ ಹೇಳಿ. ಹೇಮಾವತಿ ಹೋರಾಟಕ್ಕೆ ನಿಮ್ಗೆ ಗೊತ್ತು, ಹೇಮಾವತಿ ಹೋರಾಟಕ್ಕೆ ಆಮೇಲೆ ಬಂದ್ರು, ಹೋದ್ರು, ಆಯ್ತು. ಈಗ 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 ಈ ಒಂದು ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು ಭಾಗವಹಿಸಂಗೆ ಹೇಳ್ತೀವಿ ನಾವು. ಒಬ್ಬ ಕಾರ್ಯಕರ್ತರ ಮೇಲೆ ಆಗಿರೋ ಹಲ್ಲೆಯನ್ನ ಖಂಡಿಸಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಎರಡು ಸಲ ಭಾಗವಹಿಸಬೇಕು. ಸರ್, ಕಂಪ್ಲೇಂಟ್ ಎಲ್ಲರ ಮೇಲೂ ಕೊಟ್ಟಿದೆ. ಕಂಪ್ಲೇಂಟ್ ಹನುಮಂತರಾಜ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತೆ ಸಬ್ ಇನ್ಸ್ಪೆಕ್ಟ್ರು, ಇನ್ನೊಬ್ರು ಜಯನಗರ ಪುಟ್ಟೇಗೌಡ, ಗ್ರಾಮಾಂತರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟ್ರು ಪುಟ್ಟೇಗೌಡ, ಜಯನಗರ ಸಬ್ ಇನ್ಸ್ಪೆಕ್ಟ್ರು ಪ್ರಸನ್ನ ಕುಮಾರ್, ಇನ್ನೂ ಆಗಿಲ್ಲ. ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್. ಇನ್ನು ಎಫ್ಐಆರ್ ಆಗಿದೆ. ಹೋಟೆಲ್ ಹಾಕಿದ್ದೀವಿ. ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಬರೆದಿದೆ, ಸ್ಟೇಟ್ ಹ್ಯೂಮನ್ ಕಮಿಷನ್ಗೂ ಹಾಕಿದೆ. ಅದನ್ನೇ ಇವಾಗ ಸಾರ್ವಜನಿಕರು ಅರ್ಜಿ ಕೊಟ್ರೆ ಅವೆಲ್ಲ ರಿಜೆಕ್ಟ್ ಆಗ್ತವೆ. ಈಗ ಸರ್ಕಾರ ಬೇಕು ಅಂದ್ರೆ, ಇವ್ರಿಗೆ ಬೇಕು ಅಂದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಇದು ಅದನ್ನೇ ನಾವು ಹೇಳಕೊಟ್ಟಿರೋಂಥದ್ದು. ಇದು ಕನ್ವರ್ಷನ್ನೇ ಆಗಿಲ್ಲ, ಈ ಸೊತ್ತು ಆಗಂಗೆ ಬರಲ್ಲ. ನೀವು ಯಾರೇ ಅರ್ಜಿ ಕೊಟ್ಟರೆ ನಾವು ಕನ್ವರ್ಷನ್ ಆಗಿರೋದು ತಗೊಂಡಿದ್ರು ಪ್ಲಾನ್ ಅಪ್ರೂವಲ್ ಆಗಿಲ್ಲ ಅಂದ್ರೆ ಈ ಸೊತ್ತು ಮಾಡಲ್ಲ. ಅದು ನಗರ ನಮಗೆ ಈ ಕಂಪ್ಯೂಟರ್ ತಗೊಳಲ್ಲ, ನಮ್ಗೆ ಇದಿಲ್ಲ ಅಂತಾರೆ. ಸಪ್ರೇಟ್ ಕೋಡ್ ಆಗಬೇಕು, ಕನ್ವರ್ಷನ್ ಆಗಬೇಕು. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಲಿ ಪ್ಲಾನ್ ಅಪ್ರೂವಲ್ ಆದಮೇಲೆ ಈ ಸೊತ್ತು ಮಾಡೋಕ್ಕೆ ಅವಕಾಶ ಇರೋದು. ಏಕನಿವೇಶನು ಅಲ್ಲಿ ಆಗಬೇಕು, ಇಲ್ಲಲ್ಲ ತೂಡದಲ್ಲೇ ಆಗಬೇಕು. ಆದಮೇಲೆ ಇವ್ರು ಈ ಸೊತ್ತು ಮಾಡಬೇಕು. ಇವ್ರು ಏನಿಲ್ಲ, ಬರೀ ರೆವಿನ್ಯೂ ಲ್ಯಾಂಡ್ ಈ ಸೊತ್ತು ಮಾಡಿದ್ದಾರೆ. ಸ್ಟಿಲ್ ಇನ್ ದಿ ರೆವಿನ್ಯೂ ಸ್ಟೇಟಸ್. ಈ ಸರ್ವೆ ನಂಬರು ಇನ್ನೂ ರೆವಿನ್ಯೂ ಸ್ಟೇಟಸ್ ಅಲ್ಲೇ ಇದೆ. ಇದು ಕನ್ವರ್ಷನ್ ಆಗಿಲ್ಲ. ಇದು 2 ಎಕರೆ ನೀವು ಹೇಳಿ ಸರ್. ಸರಿ.